ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶೀಲಾ ಮನೆ ಅಡುಗೆಗೆ ಸ್ವಾಗತ. ಇವತ್ತು ಸೇಮ್ ಫಂಕ್ಷನ್ಸಲ್ಲಿ ಮಾಡುವಂತಹ ಸಬ್ಬಕ್ಕಿ ಪಾಯಸನ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬಾ ಸುಲಭವಾಗೂ ಇರುತ್ತೆ, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಈ ಸಬ್ಬಕ್ಕಿ ಪಾಯಸ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸ್ವೀಟ್ನ ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ, ಹಾಗಿರುತ್ತೆ ಈ ಪಾಯಸ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಅರ್ಧ ಕಪ್ನಷ್ಟು ಸಬ್ಬಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಇದೇನು ನೆನೆಸೋ ಅವಶ್ಯಕತೆ ಇಲ್ಲ, ಜಸ್ಟ್ ತೊಳೆದಿಟ್ಕೊಂಡ್ರೆ ಸಾಕು. ಮಾಡೋಕ್ಕಿಂತ ಮುಂಚೆ ತೊಳೆದಿಟ್ಕೊಂಡ್ರೆ ಸೈಡಲ್ಲಿ ಸಾಕು. ಈಗ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ತುಪ್ಪನ ಹಾಕಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಬೇಕಾಗುತ್ತೆ. ಫಸ್ಟ್ ಇಲ್ಲಿ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ಗೋಡಂಬಿ ಹಾಕ್ಕೊಂಡು ಗೋಡಂಬಿನ ಸ್ವಲ್ಪ ಫ್ರೈ ಆಗೋವರೆಗೂ ಇಟ್ಕೊಂಡು ಆಮೇಲೆ ಅದನ್ನು ತೆಗೆದ್ಬಿಟ್ಟು ದ್ರಾಕ್ಷಿ ಹಾಕ್ಕೊಳ್ಬೇಕು. ಯಾಕಂದರೆ ಗೋಡಂಬಿ ಬೇಗ ಫ್ರೈ ಆಗುತ್ತೆ, ಸೊ ಬೇಗ ಕಪ್ಪಾಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಫಸ್ಟೇ ತೆಗೆದಿಟ್ಕೊಳ್ತಾ ಇದ್ದೀನಿ. ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ಬೇಕು. ಒಣ ದ್ರಾಕ್ಷಿ ಹಾಕ್ಕೊಂಡು ಹುರಿದ್ಕೊಂಡು ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಇದಾಗಿದೆ, ದ್ರಾಕ್ಷಿ ಕೂಡ ಫ್ರೈ ಆಗ್ತಾ ಇದೆ. ಈಗ ದ್ರಾಕ್ಷಿ ಕೂಡ ಎತ್ತಿ ಪ್ಲೇಟ್ಗೆ ಹಾಕ್ಕೊಳ್ಬೇಕು. ಈಗ ಅದೇ ಪ್ಯಾನ್ಗೆ ತೊಳೆದಿಟ್ಕೊಂಡಿರುವಂಥ ಸಬ್ಬಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದೇ ತುಪ್ಪಕ್ಕೆ. ತುಪ್ಪ ಏನು ಜಾಸ್ತಿ ಇಡಿಸೋದಿಲ್ಲ ಈ ಪಾಯಸಕ್ಕೆ. ನಾವು ಹಾಗೆ ಹುರಿಯೋಕ್ಕೆ ಎಷ್ಟು ಹಾಕ್ಕೊತೀವೋ ಅಷ್ಟೇ ಸಾಕು. ಇದನ್ನು ಸುಮ್ಮನೆ ಹಂಗೆ ಫ್ರೈ ಮಾಡ್ಕೊಳ್ಬೇಕಷ್ಟೆ, ಬಿಸಿ ಆಗಬೇಕಷ್ಟೆ. ಈಗ ಇದಾಗಿದೆ. ಇದಕ್ಕೆ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲಿಲ್ಲಿ 1 ಚಮಚನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1 ಗ್ಲಾಸಷ್ಟು ಹಾಲು, ದೊಡ್ಡ 1/4 ಲೀಟ್ರ್ ಆಗುತ್ತೆ ಇದು. 1/4 ಲೀಟ್ರ್ ಆಗುವಂಥ ಚೊಂಬದು, ಅದರಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ನೀರು ಬೇಕಾದರೆ ನೀವು ಹಾಕ್ಕೊಳ್ಬೋದು. ಈ ರೀತಿ ಹಾಕಿ ಹಾಲನ್ನ ಕಾಯಕ್ಕಿಡಬೇಕು. ಬೇಕಂದರೆ ಬಿಸಿ ಹಾಲನ್ನೇ ಹಾಕ್ಕೊಂಡ್ರೆ ನಿಮ್ಗೆ ಬೇಗನೂ ಆಗುತ್ತೆ ಪಾಯಸ ಮಾಡೋದು. ಸ್ವಲ್ಪ ತಣ್ಣಗಿರೋ ಹಾಲು ಹಾಕ್ಕೊಂಡ್ರೆ ಅದು ಕಾಯೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಹಾಲು ಕಾದ್ಮೇಲೆ ಸಬ್ಬಕ್ಕಿನ ಬೇಯಿಸ್ಕೊಳ್ಬೇಕು ಹಾಲಲ್ಲಿ ಚೆನ್ನಾಗಿ. ಇದಕ್ಕೆ 1 ಕಪ್ನಷ್ಟು ಸಕ್ಕರೆ ತಗೊಳ್ತಾ ಇದ್ದೀನಿ. 1 ಕಪ್ನಷ್ಟು ಸಕ್ಕರೆ ಕರೆಕ್ಟಾಗಿ ಆಯಿತು. ಸೊ ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು, ಇಲ್ಲ ಕಮ್ಮಿ ಇಷ್ಟಪಡೋರು ಇನ್ನು ಸ್ವಲ್ಪ ಕಮ್ಮಿನೇ ತೊಗೊಳ್ಬೋದು. 1/4 ಕಪ್ನಷ್ಟು ತೊಗೊಂಡ್ರೆ ಸಾಕು. ಈಗ 1/4 ಭಾಗ ಅಷ್ಟು ಸಬ್ಬಕ್ಕಿ ಬೆಂದ್ಬಿಟ್ಟಿದೆ. ಈಗ ಹುರಿದಿರೋಂತಹ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಈಗ ಹಾಕೋ ಇಂಗ್ರೀಡಿಯೆಂಟೇ ಸೀಕ್ರೆಟ್ ಇಂಗ್ರೀಡಿಯೆಂಟು. ಇದು ಬಾದಾಮ್ ಪೌಡರು 2 ಸ್ಪೂನ್ಸ್ ತೊಗೊಂಡಿದ್ದೀನಿ. ಈ ಬಾದಾಮ್ ಪೌಡರೇ ನಮಗೆ ಟೇಸ್ಟ್ ಕೊಡೋದು. ನಮಗೆ ಫಂಕ್ಷನ್ಸ್ ಸ್ಟೈಲಲ್ಲಿ ಬೇಕಂದರೆ ಇದು ಯೂಸ್ ಮಾಡಲೇಬೇಕು. ಬಾದಾಮ್ ಪೌಡ್ರ್ ಹಾಕಿದ್ರೆ ಆ ಟೇಸ್ಟ್ ನಮಗೆ ಸಿಗುತ್ತೆ. 2 ಸ್ಪೂನಷ್ಟು ಬಾದಾಮ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಈಗ ಚೆನ್ನಾಗಿ ಸಬ್ಬಕ್ಕಿ ಬೆಂದಿದೆ. ಇಷ್ಟು ಮಾತ್ರ ಥಿಕ್ನೆಸ್ ಇರಬೇಕು. ಹೀಗೆ 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ಒಂದು ಫ್ಲೇವರ್ ಕೊಡುತ್ತೆ ಏಲಕ್ಕಿ, ಅದರಿಂದ. ಸೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಪಾಯಸ ರೆಡಿ ಆಯಿತು. ಇಷ್ಟು ಮಾತ್ರ ಗಟ್ಟಿ ಇದ್ದರೆ ಸಾಕು, ಜಾಸ್ತಿ ಗಟ್ಟಿ ಮಾಡೋಕ್ಕೆ ಹೋಗಬಾರ್ದು. ಅದು ಆರಿದ ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಈಗ ಸ್ಟವ್ ಆಫ್ ಮಾಡಿ ಪ್ಲೇಟ್ನ ಮುಚ್ಚಿಟ್ರೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ. ಸೇಮ್ ಫಂಕ್ಷನ್ಸಲ್ಲಿ ಮಾಡೋವಂಥ ಟೇಸ್ಟೇ ನಿಮಗಿಲ್ಲಿ ಸಿಗುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ನೋಡಿದ್ರಲ್ಲ, ಸುಲಭವಾಗಿ ಮನೆಯಲ್ಲಿ ಫಂಕ್ಷನ್ ಸ್ಟೈಲಲ್ಲಿ ಮಾಡೋವಂಥ ಸಬ್ಬಕ್ಕಿ ಪಾಯಸನ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.